ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಕುದಿಸ್ತಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇದು ಬಾಯಲ್ಲಿರುವಂತಹ ಹುಣ್ಣು ಇಂತಹ ಸಮಸ್ಯೆಗಳಿಗೆ ತುಂಬಾ ಉತ್ತಮವಾದಂತಹ ಪರಿಹಾರ. ಸೊ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಕುದಿಸ್ತಕ್ಕಿನ ತೊಗೊಂಡಿದ್ದೀನಿ. ಅದನ್ನು ನಾನು 3 hours ನೆನೆಯೋಕೆ ಇಟ್ಟಿದ್ದೆ. ಸೊ ಅದು ಚೆನ್ನಾಗಿ ನೆನೆದಿದೆ. ಸೊ ಅದಾದಮೇಲೆ ನಾನು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಕೊಬ್ಬರಿ, ಅದ್ರ ಜೊತೆಗೆ ನಾನು 1 ಅಚ್ಚು ಆಗುವಷ್ಟು ಬೆಲ್ಲ, ಜೊತೆಗೆ ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಕಲ್ಲು ಸಕ್ಕರೆ ಬೇಕಿದ್ದರೆ ಕಲ್ಲು ಸಕ್ಕರೆ ತೊಗೋಬೋದು, ಇಲ್ಲಾಂದರೆ ಬೆಲ್ಲ ತೊಗೋಬೋದು. ಎರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಜೊತೆಗೆ ಏಲಕ್ಕಿ. ಅದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕೊಬ್ಬರಿ ಆಗುವಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ನಾನು ಒಂದು 1/4 kg ಅಕ್ಕಿಗೆ ಒಂದು ಅರ್ಧ ಕೊಬ್ಬರಿ ಆಗುವಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮೊದಲಿಗೆ ಕೊಬ್ಬರಿ ಮತ್ತು ಅಕ್ಕಿ ನೆನೆಯೋಕೆ ಇಟ್ಟಿದ್ವಲ್ಲ, ಅದು ಎರಡನ್ನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾನಿಲ್ಲಿ 1-2 ಏಲಕ್ಕಿನ ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ. ಸೊ ಇದು ತುಂಬ ತೆಳ್ಳಗೆ ಅಂದರೆ ತುಂಬ ನುಣುಪಾಗಿ ಆಗೋದು ಬೇಡ, ಸ್ವಲ್ಪ ತರಿ ತರಿ ಇದ್ದರೆ ಸಾಕು. ಸೊ ಈಗ ನಾನಿಲ್ಲಿ 1 ಅಚ್ಚು ಬೆಲ್ಲ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ನಾನು ತಗೊಂಡಿರೋ ಅಕ್ಕಿ ಮತ್ತು ಕೊಬ್ಬರಿ ಪ್ರಮಾಣಕ್ಕೆ 1.5 ಅಚ್ಚು ಆಗುವಷ್ಟು ಬೆಲ್ಲ ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಅಚ್ಚು ಬೆಲ್ಲ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ನೀವು 1.5 ಅಚ್ಚು ಬೆಲ್ಲನ ತೊಗೋಬೋದು, ಅಥವಾ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡ್ರೂ ಪರವಾಗಿಲ್ಲ. ಬಟ್ 1/4 kg ಅಕ್ಕಿಗೆ 1.5 ಅಚ್ಚು ಬೆಲ್ಲ ಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ಕರಗಲಿ. ಅಲ್ಲಿ ತನಕ ನಾನು ಕುದಿಸ್ತಕ್ಕಿಯಲ್ಲಿ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಅಕ್ಕಿಯಲ್ಲಿ ಮ್ಯಾಗ್ನೀಷಿಯಮ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣನ ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ತುಂಬ ಸಹಾಯಕ. ಜೊತೆಗೆ ಇದು ದೇಹದ ಉಷ್ಣಾಂಶವನ್ನು ಕಂಟ್ರೋಲಿಡಲು ಸಹಾಯ ಮಾಡುತ್ತೆ. ಅದರಿಂದ ಬಾಯಲ್ಲಾಗುವಂತಹ ಹುಣ್ಣು ಇಂತಹ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು. ಈ ರೀತಿ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಯಲ್ಲಾಗುವಂತಹ ಹುಣ್ಣಿನ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಈ ಅಕ್ಕಿಯಲ್ಲಿ ಕರಗದ ನಾರಿನ ಅಂಶ ಇರೋದ್ರಿಂದ ಈ ಅಕ್ಕಿಯಲ್ಲಿ ರೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಬೇಗ ಜೀರ್ಣ ಆಗೋದಿಲ್ಲ. ಸೊ ಈ ಥರ ಬೇಗ ಜೀರ್ಣ ಆಗದೇ ಇದ್ದಾಗ ಆಗ ಬೇಗ ಹಸುವಾಗಲ್ಲ. ಸೊ ಅದರಿಂದ ನಮ್ಮ ದೇಹದ ತೂಕನ ಕಂಟ್ರೋಲ್ ಮಾಡೋಕ್ಕೆ ಈ ಅಕ್ಕಿ ತುಂಬಾ ಸಹಾಯಕ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿ ಮೂಳೆಗಳನ್ನ ಗಟ್ಟಿಗೊಳಿಸುವಂತಹ ಕೆಲವೊಂದು ಅಂಶಗಳಿವೆ. ಸೊ ನಾನೀಗ ಅಕ್ಕಿ ಮತ್ತು ಕೊಬ್ಬರಿ ಮತ್ತು ಏಲಕ್ಕಿ ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತರಿ ತರಿಯಾಗಿರಬೇಕು. ಸೊ ಈಗ ನಾನಿಲ್ಲಿ ಆಲ್ರೆಡಿ ಬೆಲ್ಲ ಮತ್ತು ಕಲ್ಲು ಸಕ್ಕರೆ ಹಾಕಿದ್ನಲ್ಲ, ಅದು ಕರಗಿದೆ. ಸೊ ಈಗ ನಾನು ಇದಕ್ಕೆ ರುಬ್ಬಿರುವಂಥ ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಧಾನಕ್ಕೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನಿಧಾನಕ್ಕೆ ಆಡ್ತಾಯಿರಿ, ಯಾಕಂದರೆ ತಡ ಹತ್ತೋ ಸಾಧ್ಯತೆಗಳಿವೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸೊ ಇದು ಒಂದು ಕುದಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಕೈ ಆಡ್ತಾನೆ ಇರಿ. ಸೊ ಇವಾಗ ಸ್ವಲ್ಪ ಕುದಿ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಬೋದು. ಈ ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ಜಾಸ್ತಿ ಇದೆ ಅಕ್ಕಿನ ಅವರು ರೆಗ್ಯುಲರಾಗಿ ಯೂಸ್ ಮಾಡೋದು. ಹೋಟ್ಲುಗಳಲ್ಲೂ ಅಷ್ಟೇ ಈ ಅಕ್ಕಿನ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಅಕ್ಕಿಯಲ್ಲಿ ಅನ್ನ ಮಾಡಬೇಕು ಅಂದರೆ ತುಂಬಾ ಟೈಮ್ ತಗೊಳುತ್ತೆ, ಬಟ್ ತುಂಬಾ ಆರೋಗ್ಯಕರವಾದಂತಹ ರೈಸ್ ಇದು. ಸೊ ಇವಾಗ ನೋಡಿ, ಕಂಪ್ಲೀಟಾಗಿ ಪಾಯಸ ರೆಡಿ ಆಗಿದೆ. ಸೊ ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು ಲೋಟಕ್ಕೆ ಹಾಕ್ಕೊಂಡು ತುಪ್ಪನ ಹಾಕಿ ಬಿಸಿ ಬಿಸಿ ಇದ್ದಾಗಲೇ ಕುಡಿಯೋದ್ರಿಂದ ಬಾಯಲ್ಲಿರುವಂತಹ ಹುಣ್ಣಿನ ಸಮಸ್ಯೆ ಕಂಪ್ಲೀಟಾಗಿ ಪರಿಹಾರ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.